ಇವತ್ತಂತೂ ಇಷ್ಟು ಮಸ್ತಿ ಮತ್ತು ಎಷ್ಟು ಎಂಜಾಯ್ಮೆಂಟು ಇಷ್ಟು ಜರ್ನಿ ಮಾಡ್ತೀನಿ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಯಾಕೆ ಏನು ಅಂತ ಫುಲ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಸ್ಕೂಲಿತ್ತು ಅಂತ 7:30ಗೆ ಬೇಗ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ದೆ. ನೋಡಿ ಸ್ಕೂಲ್ ಬಂತು. ಕ್ಲಾಸ್ ರೂಮಲ್ಲಿ ಹೋಗ್ತಾ ಇದ್ದ. ಏನು ಇವತ್ತು ಕಲರ್ ಡ್ರೆಸ್ ಹಾಕ್ಕೊಂಡು ಬಂದಿದ್ಯಾ ಅಂತ ಮೇಡಮ್ ಕೇಳಿದ್ರೆ ನನ್ನ ಬರ್ಡೇ ಇತ್ತು ಮ್ಯಾಮ್ ಅಂತ ಆನ್ಸರ್ ಮಾಡ್ಕೊಳ್ತಾ ಅವನು ಕ್ಲಾಸ್ ರೂಮಲ್ಲಿ ಬರ್ತಾ ಇದ್ದಾನೆ. ನೋಡಿ ಫ್ರೆಂಡ್ಸ್ ಎಲ್ಲ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೀಯಾ ಬರ್ಡೇನಾ ಅಂತ ಕೇಳ್ತಾ ಇದ್ದಾರೆ. ಅವನು ಖುಷಿಯಿಂದ ರಿಯಾಕ್ಷನ್ ಮತ್ತು ಹೇಳ್ತಾ ಇದ್ದಾನೆ ನಿಜ ನನ್ನ ಬರ್ಡೇ ಇವತ್ತು ಅಂತ. ಅದಾದಮೇಲೆ ನಾನು ದೇವಸ್ಥಾನದಲ್ಲಿ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಕರ್ಕೊಂಡು ಬಂದಿದ್ದೆ. ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದು ಬೆಳಗ್ಗೆ 6 ಗಂಟೆಗೆ ಮಾಡಿಸಿದ್ದೆ, ಹಾಗಾಗಿ ಮರ್ತೋಗ್ಬಿಟ್ಟಿದ್ದೆ. ಮತ್ತು ಸ್ಕೂಲಲ್ಲಿ ಗಣೇಶಂದು ವಿಗ್ರಹ ಇತ್ತು, ಹಾಗಾಗಿ ಅಲ್ಲಿ ನಮಸ್ಕಾರ ಮಾಡೋಕ್ಕೆ ಹೇಳಿದೆ. ನಮಸ್ಕಾರ ಮಾಡ್ತಿದ್ದಾನೆ ನೋಡಿ ನನ್ನ ಮಗ. ನಮಸ್ಕಾರ ಮಾಡಿ ಬರೋವಾಗ ಕಲರ್ ಡ್ರೆಸ್ ಹಾಕ್ಕೊಂಡಿರೋದು ನೋಡಿ ಅವ್ರ ಸೀನಿಯರ್ ಎಲ್ಲ 10th ಸ್ಟ್ಯಾಂಡರ್ಡ್ ಹುಡುಗಿಯರೆಲ್ಲ ಬರ್ಡೇ ವಿಶ್ ಮಾಡ್ತಿದ್ದಾರೆ. ಬರ್ಡೇ ವಿಶ್ ಆದಮೇಲೆ ನೋಡಿ ಸ್ಟೇಜ್ ಮೇಲೆ ನಿಲ್ಲಿಸಿದ್ದಾರೆ. ಎಲ್ಲರೂ ಪ್ರೇಯರ್ ಮಾಡೋ ಟೈಮಲ್ಲಿ ಇವನಿಗೂ ವಿಶ್ ತಿಳಿಸ್ತಾರೆ ಎಲ್ಲರೂ. ನೋಡಿ ಸ್ಕೂಲಿಂದ ಕರ್ಕೊಂಡು ಬಂದೆ 3:30ಗೆ. ಅಲ್ಲಿಂದ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಅಂತ ನೋಡಿ ನಿಮಗೆ ಗೊತ್ತಾಗುತ್ತೆ. ನನ್ನ ತಮ್ಮನೂ ಬಂದಿದ್ದ. ನಮ್ಮ ತಮ್ಮ, ನಾನು ಮತ್ತು ನನ್ನ ಹಸ್ಬೆಂಡು, ನನ್ನಿಬ್ಬರು ಮಕ್ಕಳು ಹೋಗ್ತಾಯಿದ್ದೀವಿ. ಇವಾಗ ಮತ್ತೆ ಇನ್ನೂ ಇಬ್ಬರು ಜಾಯ್ನ್ ಆಗ್ತಾರೆ. ಯಾರು ಅಂತ ಗೆಸ್ ಮಾಡಿ, ಇಲ್ಲ ಅಂದರೆ ಫುಲ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಇವತ್ತು ತುಂಬ ಟ್ರಾಫಿಕ್ ಇತ್ತು. ನಾವು ರೀಚ್ ಆಗೋಕ್ಕೆ 5:30 ಆಗಿತ್ತು ಟೈಮು. ನೋಡಿ ಹೋಗ್ತಾ ಇದ್ದೀವಿ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ಮರಿದೆ. ಹಾಗೆ ನನ್ನ ವೀಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೂ ಕ್ಷಮಿಸಿ. ನಾನು ಹೊಸದಾಗಿ ಓಪನ್ ಮಾಡಿದ್ದೀನಿ, ಹಾಗಾಗಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಕ್ಷಮಿಸಿ. ಇವತ್ತಂತೂ ನಾವು ಹೋಗ್ತಾ ಇರುವಾಗ ತುಂಬ ಟ್ರಾಫಿಕ್ ಇತ್ತು. ನೋಡಿ ನಮ್ಮ ಮನೆಯವ್ರಿಗೂ ಸ್ವಲ್ಪ ಬೇಜಾರಾಯಿತು. ನೋಡಿ ನಾವು ಹೋಗಿ ಮುಟ್ಟೋಕ್ಕೆ 7 ಗಂಟೆ 7:30 ಆಗಿತ್ತು. ಇದು ಎಲ್ಲಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರಿಗೆಲ್ಲ ಗೊತ್ತಿದೆ ಇದು ನನ್ನ ವೀಡಿಯೋ ಯಾರ ಹತ್ರ ಹೋಗ್ತಾ ಇದೆ, ಯಾರಿಗೆಲ್ಲ ಗೊತ್ತಿದೆ ಅವರು ಮರಿದೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಹತ್ರ ಹಾಗೆ ಯಾವ ಊರು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗೂ ಗೊತ್ತಾಗುತ್ತೆ ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ. ಮರಿದೆ ನಿಮ್ಮ ತಂಗಿ ಅಥವಾ ಅಕ್ಕ ಅಂದ್ಕೊಂಡು ಕಮೆಂಟ್ ಮಾಡಿ ತಿಳಿಸಿ. ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಫೈನಲಿ ನಾವು ಬಂದ್ವಿ. ಬಂದಮೇಲೆ ಲೈಟಿಂಗ್ ಸ್ಟಾರ್ಟ್ ಆಯಿತು. ನನ್ನ ಮಕ್ಕಳು ನೋಡಿ ಖುಷಿ ಪಡ್ತಾಯಿದ್ರು. ಇದು ನಾನು ಬರ್ತಾ ಇರೋದು 4ನೇ 5ನೇ ಸರಿ ಅಷ್ಟೇ, ಜಾಸ್ತಿ ಏನು ಬಂದಿಲ್ಲ. ಆದರೂ ಇಲ್ಲಿ ಬಂದರೆ ಒಂಥರ ಖುಷಿ, ಮನಸ್ಸಿಗೆ ನೆಮ್ಮದಿ. ಹಾಗೆ ಅಷ್ಟು ಕಾರಲ್ಲಿ ಜರ್ನಿ ಮಾಡೋದಕ್ಕೆ ಸುಸ್ತು ಆಗುತ್ತೆ, ಆದರೂ ಒಂಥರ ಖುಷಿ. ಮಕ್ಕಳಿಗೆ ಹೊರಗಡೆ ಆ ಕಡೆ ಈ ಕಡೆ ಕರ್ಕೊಂಡು ಹೋದರೆ ಒಂಥರ ಖುಷಿ. ಹಾಗಾಗಿ ಇವತ್ತು ನನ್ನ ಮಗನ ಬರ್ಡೇ ಇತ್ತು, ಹಾಗಾಗಿ ಶಿವಂದು ಆಶೀರ್ವಾದ ಪಡ್ಕೊಳ್ಳೋಣ ಅಂತ ಬರ್ಡೇ ಸೆಲೆಬ್ರೇಷನ್ನು ಇಲ್ಲೇ ಮಾಡೋಣ ಅಂತ ಬಂದ್ವಿ. ನೋಡಿ ಎಲ್ಲ ಮುಗೀತು. ನನ್ನ ತಮ್ಮ ಮತ್ತು ನಾನು, ನಮ್ಮ ಮನೆಯವರು ಮತ್ತು ಎಲ್ಲರೂ ಫೋಟೋ ತಕ್ಕೊಂಡ್ವಿ. ಹಾಗೆ ನನ್ನ ಮಕ್ಕಳದು ಫೋಟೋ ತೆಗೆದೆ. ನೋಡಿ ನನ್ನ ಮಗಂದು. ಇವಾಗ ನನ್ನ ಜೊತೆ ಇನ್ನೂ ಇಬ್ಬರು ಆ್ಯಡ್ ಆಗಿದ್ದಾರೆ ಅಂತ ಹೇಳಿದ್ನಲ್ಲ, ಯಾರು ಅಂತ ಇವಾಗ ಹೇಳ್ತಿದ್ದೀನಿ ನೋಡಿ. ನಾನು ತಂಗಿ ಮತ್ತು ನನ್ನ ತಂಗಿ ಗಂಡ ಮತ್ತು ಅವಳದು ಮಗು, ಇವ್ರು ಮೂವರು ಬಂದಿದ್ದರು. ಅಲ್ಲೇ ಹೋಗೋ ಹಾದಿನಲ್ಲಿ ಅವ್ರ ಮನೆ ಇತ್ತು, ಹಾಗಾಗಿ ಅವ್ರಿಗೂ ಕರ್ಕೊಂಡು ಹೋಗ್ತಾ ಇದ್ವಿ. ಯಾವಾಗಲೂ ಬಂದಾಗ ಕರ್ಕೊಂಡು ಬರಲ್ಲ, ಇವತ್ತು ಬರ್ಡೇ ಇತ್ತು ಹಾಗಾಗಿ ಕರ್ಕೊಂಡು ಬಂದ್ವಿ. ನೋಡಿ ಬರ್ಡೇ ಸೆಲೆಬ್ರೇಷನ್ನು ಸಿಂಪಲ್ಲಾಗಿ ಹೋಟೆಲಲ್ಲಿ ಮಾಡ್ತಾಯಿದ್ದೀವಿ. ಗ್ರ್ಯಾಂಡಾಗಿ ಆ ಥರ ಎಲ್ಲ ಮಾಡ್ತಾಯಿಲ್ಲ, ಸಿಂಪಲ್ಲಾಗಿ ನಮ್ಮದು ಅನುಕೂಲ ತಕ್ಕಂಗೆ ಮಾಡ್ತಾಯಿದ್ದೀವಿ. ಮಾತಾಡೋದ್ರಲ್ಲಿ ಏನಾದರೂ ತಪ್ಪಾಗಿದ್ದರೂ ಕ್ಷಮಿಸಿ. ನೋಡಿ ನನ್ನ ಮಗನ ಕೇಕ್ ತಿನ್ನಿಸ್ತಾ ಇಲ್ಲ ಅಂತ ತಿನ್ನಿಸ್ತಿದ್ದಾನೆ. ಇದ್ರ ಫುಲ್ ವೀಡಿಯೋ
ಬೇರೆ ವಿಡಿಯೋ ಮಾಡಿ ಹಾಕ್ತಾಯಿನಿ ನೋಡಿ. ನನ್ನ ತಂಗಿ ಮತ್ತು ನಮ್ಮ ತಂಗಿ ಮಗ ಮತ್ತು ನನ್ನ ತಮ್ಮ ನನ್ನ ಮಗ ಇಬ್ಬರು ಕೂತಿದ್ದಾರೆ ಇಲ್ಲಿ. ನನ್ನ ತಂಗಿ ಮಗ ನನ್ನ ತಮ್ಮನ ನೋಡ್ರೆ ಸ್ವಲ್ಪ ನಾಚ್ಕೊಳ್ತಾನೆ. ಮತ್ತು ನಮ್ಮ ಮನೆಯವರು ಡ್ರೈವ್ ಮಾಡ್ತಿದ್ದಾರೆ. ಮತ್ತು ನನ್ನ ದೊಡ್ಡ ಮಗ ಮತ್ತು ನಮ್ಮ ತಂಗಿ ಹಸ್ಬೆಂಡು ಇಲ್ಲಿ ಕೂತಿದ್ದಾರೆ ಮುಂದ್ಗಡೆ ಸೈಡು ನೋಡಿ. ಇವರೇ ನಮ್ಮ ತಂಗಿ ಗಂಡ. ಇದೆಷ್ಟೆಲ್ಲ ಮುಗಿಸಿ ಮನೆಗೆ ನಾವು ಹೋಗೋಷ್ಟರಲ್ಲಿ 12 ಗಂಟೆ ಆಗಿತ್ತು. 12 ಗಂಟೆ ಇನ್ನೂ ಜಾಸ್ತಿನೇ ಆಗಿತ್ತು. ಅವ್ರಿಗೂ ಅವ್ರ ಮನೆಗೆ ಬಿಟ್ಟು ಈ ಹುಡುಗಿ ನಮ್ಮ ತಂಗಿದು ನೆಗಣಿ ಅಂತಾರಲ್ಲ ಅವ್ರ ಮಗಳು ನೋಡಿ. ನನ್ನ ಮಗ ಮತ್ತು ನಮ್ಮ ತಂಗಿ ಮಗ ಇಬ್ಬರು ಆಟ ಆಡ್ಕೋತಿದ್ದಾರೆ. ನನ್ನ ತಮ್ಮ ಏನೋ ಚಿಂತೆ ಮಾಡ್ತಿದ್ದೀಯಾ ಅಂತ ಕೇಳಿದ್ರೆ ಶಾಕಾಗಿ ನೋಡ್ತಿದ್ದ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ತಮ್ಮ, ನಮ್ಮ ತಂಗಿ ಮತ್ತು ನನ್ನ ಫ್ಯಾಮಿಲಿನ. ಏನಾದರೂ ಮತ್ತೆ ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ತಪ್ಪು ಮಾಡಿದರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಡು ಸಬ್ಸ್ಕ್ರೈಬ್ ಫ್ರೆಂಡ್ಸ್.